ಒಬ್ಬನೇ ದೇವನನ್ನು ನಂಬುವುದರಿಂದ ಪ್ರಯೋಜನಗಳೇನು? ಒಬ್ಬನೇ ದೇವರನ್ನು ನಂಬುವುದರಿಂದ ಬೇಕಾದಷ್ಟು ಲಾಭಗಳಿದ್ದಾವೆ. ಮೊದಲನೇ ಲಾಭ ಏನು ಅಂತಂದರೆ, ಒಬ್ಬನೇ ದೇವರು ಅನ್ನುವುದನ್ನು ನಂಬುವುದು ಪರಮಜ್ಞಾನ, ಪರಮೋಚ್ಚ ಜ್ಞಾನ. ಅವನೊಬ್ಬ ದೊಡ್ಡ ಜ್ಞಾನಿ ಅಂತ. ಒಬ್ಬನೇ ದೇವರು, ಅವನು ನಿರಾಕಾರ, ಅವನ ಹೆಸರು ಶಿವ ಅಂತ ನಂಬೋದಿದೆಯಲ್ಲ, ಅದು ಅತಿ ದೊಡ್ಡ ಜ್ಞಾನ. ಅದು ನಾವು ಏನೆಲ್ಲ ತಿಳ್ಕೊಂಡಿರ್ತೀವಿ, ಎಷ್ಟೋ ಡಿಗ್ರಿಗಳನ್ನ ಪಡ್ಕೊಂಡಿರ್ತೀವಿ, PhDಗಳನ್ನ ಮಾಡ್ಕೊಂಡಿರ್ತೀವಿ, ಬೇರೆ ಬೇರೆ ಅಧ್ಯಯನಗಳನ್ನೆಲ್ಲ ಮಾಡಿರ್ತೀವಿ. ಆದರೆ ನಮಗೆ ಇನ್ನೂ ಕನ್ಫ್ಯೂಷನ್ ಹೋಗಿರೋದಿಲ್ಲ. ದೇವರ ವಿಷಯದಲ್ಲಿ ಇನ್ನೂ ಕನ್ಫ್ಯೂಷನ್ ಹೋಗಿರೋದಿಲ್ಲ. ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡ್ತೀವಿ, ಸಿಕ್ಕಿದ್ದನ್ನೆಲ್ಲ ನಂಬ್ತೀವಿ, ಸಿಕ್ಕಿದ ವಿಚಾರಗಳನ್ನೆಲ್ಲ ಬೇಡದಿದ್ದ ವಿಚಾರಗಳನ್ನ ತಲೆಗೆ ತುಂಬ್ಕೊತೀವಿ. ಒಬ್ಬನೇ ದೇವರು ಅನ್ನುವಂಥದ್ದು ಇದೆಯಲ್ಲ, ನಂಬೋದಿದೆಯಲ್ಲ, ಅದು ಅಂತಿಂಥ ಜ್ಞಾನ ಅಲ್ಲ. ಅದು ಆ ಒಂದು ಸ್ಥಿತಿಗೆ ಹೋಗೋದಿದೆಯಲ್ಲ, ಆ ಒಂದು ಸ್ಥಿತಿಗೆ ಹೋಗೋದು ನಮ್ಮ ಜ್ಞಾನಗಳಲ್ಲೇ ಉತ್ತುಂಗವಾದಂಥ ಸ್ಥಾನ ಅದು. ಈಗ ನಾವು ಬಸವಣ್ಣನವರು ಒಂದೇ ದೇವರನ್ನು ನಂಬಿದ್ರು. ಇತರೆ ಎಲ್ಲ ಪ್ರವಾದಿಗಳೆಲ್ಲರೂ ಕೂಡ ಒಂದೇ ದೇವರನ್ನು ಸೂಚನೆ ಮಾಡಿರೋದು. ನಮ್ಮ ವೇದ ಉಪನಿಷತ್ತುಗಳು ಸಹ ಒಂದೇ ದೇವರನ್ನು ಹೇಳ್ತವೆ. ಈ ಶಾಸ್ತ್ರಗಳು ಮತ್ತು ಪುರಾಣಗಳನ್ನು ಬಿಟ್ಟಾಕ್ರಿ, ಅಲ್ಲಿ ಬೇರೆ ಬೇರೆ ಕಥೆಗಳು ಬರ್ತವೆ. ಅದು ಕಟ್ಟು ಕಥೆಗಳು, ಅವೆಲ್ಲ ಮನುಷ್ಯನು ಕಟ್ಟಿರ್ತಕ್ಕಂಥ ಪಾತ್ರಧಾರಿಗಳ ಕಥೆಗಳು, ಅವೆಲ್ಲ ಬಿಟ್ಟಾಕೋಣ. ವೇದ ಮತ್ತು ಉಪನಿಷತ್ತುಗಳನ್ನು ಮಾತ್ರ ನಾವು ತಗೊಳ್ಳೋಣ. ವೇದ ಉಪನಿಷತ್ತುಗಳಲ್ಲಿ ಒಬ್ಬನೇ ದೇವರು. ಮತ್ತು ಭಗವದ್ಗೀತೆ ತಗೊಳ್ಳೋಣ. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಒಬ್ಬನೇ ದೇವನಿದ್ದಾನೆ, ಅವನು ಏಕೇಶ್ವರ, ಅವನು ಪರಮೇಶ್ವರ ಅಂತ ಹೇಳ್ತಾರೆ. ಅವನು ಈಶ್ವರ ಅಂತಂದರೆ ಒಬ್ಬನೇ ದೇವರು ಅಂತ ಹೇಳಿಬಿಟ್ಟು ಅಂತಾರೆ. ಈಶ್ವರ ಅಂದ ತಕ್ಷಣ ಕೆಲವರು ನಮ್ಮ ಏನು ಮಾಡ್ತಾರೆ, ಪಾರ್ವತಿಪತಿ ಶಂಕರ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಕೃಷ್ಣ ಹೇಳೋದು ಈಶ್ವರ ಅಂತಂದರೆ ನಿರಾಕಾರ ಶಿವನನ್ನು ಈಶ್ವರ ಅಂತಾರೆ. ಜಗತ್ತಿನ ಬಹುತೇಕ ಎಲ್ಲ ಧರ್ಮಗ್ರಂಥಗಳು ನಂಬಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು ಒಬ್ಬನೇ ದೇವರು, ಒಬ್ಬನೇ ದೇವರು, ಒಬ್ಬನೇ ದೇವರು. ಆದ್ದರಿಂದ ಒಬ್ಬನೇ ದೇವರು ಅಂತ ನಂಬೋದು ಇದೆಯಲ್ಲ, ಅದು ಬಹಳ ದೊಡ್ಡ ನಾಲೆಡ್ಜು. ನಮ್ಮ ಅಲ್ಲಮಪ್ರಭುಗಳು ಹೇಳ್ತಾರೆ, ನಮಗೆ ಎಷ್ಟೇ ಜ್ಞಾನ ಇದ್ರೂ ಕೂಡ ಶಿವಜ್ಞಾನ ಇಲ್ಲ ಅಂತಂದರೆ, ಶಿವಜ್ಞಾನದ ಅರಿವಿಲ್ಲ ಅಂದರೆ ನಾವು ಅಜ್ಞಾನಿಗಳೇ ಅಂತ ಕರೀತಾರೆ. ನಿನಗೆ ಬೇರೆ ಏನೆಲ್ಲ ಜ್ಞಾನ ಇರ್ಬೋದಪ್ಪ, ಆದರೆ ಅದು ಪ್ರಾಪಂಚಿಕ ಜ್ಞಾನ, ನಿನಗೆ ಕಣ್ಣಿಗೆ ತೋರುವಂತಹ ಜ್ಞಾನ ಅದು. ಈ ಪ್ರಾಪಂಚಿಕ ಜ್ಞಾನದಲ್ಲಿ ನೀನು ಎಷ್ಟೇ ದೊಡ್ಡ ಪಂಡಿತನಾಗಿರು, ಏನೇ ಆಗಿರು, ಆದರೆ ನೀನು ಆ ಅಲೌಕಿಕಕ್ಕೆ ಬಂದಾಗ ಅಂತಂದರೆ ಆ ಪರಲೋಕದ ಸತ್ಯಗಳ ವಿಚಾರಕ್ಕೆ ಬಂದಾಗ ನೀನೊಬ್ಬ ಅಜ್ಞಾನಿ ಅಂತ ಹೇಳ್ತಾರೆ. ಅದಕ್ಕೆ ಶಿವನನ್ನು ಅರಿಯದ ಜ್ಞಾನವೆಲ್ಲವೂ ಅಜ್ಞಾನ ಅಂತ ಕರೆದುಬಿಟ್ರು ಅಲ್ಲಮಪ್ರಭುಗಳು. ಶಿವನನ್ನು ಅರಿಯದ ಅಂದರೆ ತಿಳಿಯದ, ಶಿವನನ್ನು ತಿಳಿದುಕೊಳ್ಳದ ಜ್ಞಾನವೆಲ್ಲವೂ ಅಜ್ಞಾನ ಅಂತ ಕರೆದ್ರು. ಶಿವನನ್ನು ಅರಿಯುವ ಜ್ಞಾನ ಮಾತ್ರ ಜ್ಞಾನ ಅಂದರು. ಇಲ್ಲಿ ಶಿವ ಅಂತಂದರೆ ನಿರಾಕಾರ ಶಿವ. ನಿರಾಕಾರ ಶಿವ ಅಂತಂದರೆ ಯಾರು? ಈ ಜಗತ್ತಿನ ಒಡೆಯ, ಭೂಲೋಕದ ಒಡೆಯ, ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ಅವನಿಗೆ ಯಾವುದೇ ರೀತಿಯ ಹುಟ್ಟು ಸಾವುಗಳಿಲ್ಲ. ಅವನು ಭೂಮಿಯ ಮೇಲೆ ಜನ್ಮವನ್ನು ತಗೊಳ್ಳಲ್ಲ. ಅವನಿಗೆ ತಂದೆ ತಾಯಿಗಳಿಲ್ಲ. ಅವನು ಯಾರ ಸಂತಾನವೂ ಅಲ್ಲ. ಅವನಿಗೆ ಯಾವ ಸಂತಾನವೂ ಇಲ್ಲ. ಇಂಥವನನ್ನು ನಾವು ದೇವರು ಅಂತ ಕರಿತೀವಿ. ಇಂಥವನನ್ನು ಮುಸಲ್ಮಾನರು ಅಲ್ಲ ಅಂತ ಕರೀತಾರೆ, ಕ್ರಿಶ್ಚಿಯರು ಯೆಹೋವ ಅಂತ ಕರೀತಾರೆ, ಇನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಒಟ್ಟಾರೆ ಆ ಶಿವ ಅನ್ನುವ ಆ ಪರಾತ್ಪರ ವಸ್ತುವಿಗೆ ನಾವು ಇಲ್ಲಿ ಯಾವುದೇ ಹೆಣ್ಣಲ್ಲ, ಅವನು ಆ ಥರ ಗಂಡು ಅಲ್ಲ, ಅವನೊಬ್ಬನೇ ಏಕೈಕ, ಅವನು ಸೃಷ್ಟಿಕರ್ತ. ಇದನ್ನು ತಿಳ್ಕೊಳ್ಳೋದು ನಾವು ನಮ್ಮ ಮಾನವ ಜನ್ಮದ ಪರಮ ಉದ್ದೇಶ ಕೂಡ ಆಗಿದೆ. ಒಬ್ಬನೇ ದೇವರು ಅಂತ ತಿಳ್ಕೊಳ್ಳೋದ್ರಿಂದ ಏನೇನು ಲಾಭ ಇರಬಹುದು?
ಏನೇನು ಲಾಭ ಇದೆ ಅಂತಂದರೆ, ಈಗ ಲಾಭ ಪಡ್ಕೊಂಡಿರೋದೇ ನಾವು ತೊಗೊಳ್ಳೋಣ. ನಮಗೇನು ಲಾಭ ಅನ್ನೋದಕ್ಕಿಂತ ಒಬ್ಬನೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಎಷ್ಟು ಕೋಟಿ 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 ಜನ ಈ ಭೂಮಿ ಮೇಲೆ ಇದ್ದಾರಲ್ಲ, ಅವ್ರಿಗೇನು ಲಾಭ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ. ನೋಡಿರಿ, ಮೊದಲನೇದಾಗಿ ಒಬ್ಬನೇ ದೇವರು ಅಂತ ತಿಳ್ಕೊಳ್ಳೋದ್ರಿಂದ ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗುತ್ತೆ ನಮ್ಮಲ್ಲಿ. ಒಬ್ಬನೇ ದೇವರು, ನಮ್ಮ ದೇಶಕ್ಕೆ ಒಬ್ಬನೇ ದೇವರು, ನಾವೆಲ್ಲರೂ ಒಂದು ದೇವರ ಮಕ್ಕಳು, ಒಬ್ಬ ದೇವನ ಮಕ್ಕಳು ನಾವಲ್ಲ ಅನ್ನುವಂಥದ್ದು ಬಂದಾಗ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬರ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಜೊತೆಗೆ ಭ್ರಾತೃತ್ವ ಬರ್ತದೆ, ಸೋದರತೆ ಬರ್ತದೆ. ನಾವೆಲ್ಲ ಒಂದು ತಂದೆಯ ಮಕ್ಕಳು, ನಮಗೆಲ್ಲ ಒಂದೇ ಭೂಮಿ, ಒಂದೇ ಆಕಾಶ, ಒಂದೇ ನೀರು. ನಾವು ಒಬ್ಬ ತಂದೆಯ ಮಕ್ಕಳು ಅಂದರೆ ಆ ನಿರಾಕಾರ ಪರಮಾತ್ಮ ಶಿವನ ಮಕ್ಕಳು ಅನ್ನುವಂಥದ್ದು ಬಂದಾಗ ನಮ್ಮಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬಂತು, ಭ್ರಾತೃತ್ವ ಬಂತು, ಸೋದರತೆ ಬಂತು. ಜೊತೆಗೆ ಇನ್ನೊಂದು ಬರ್ತದೆ, ಏನು ಅಂತಂದರೆ ಒಗ್ಗಟ್ಟು. ನಮ್ಮಲ್ಲಿ ಒಗ್ಗಟ್ಟು ಬರ್ತದೆ. ಇವಾಗ ನಾವು ಸಾಮಾನ್ಯವಾಗಿ ಎಲ್ಲರೂ ನೋಡ್ತೀವಿ, ಮುಸಲ್ಮಾನರಲ್ಲಿ ಸಿಕ್ಕಾಬಟ್ಟೆ ಒಗ್ಗಟ್ಟಿದೆ. ಅವರು ಒಂದು ಶಬ್ದಕ್ಕೆ, ಒಂದು ಆದೇಶಕ್ಕೆ ಎಲ್ಲರೂ ಒಂದು ಜಾಗದಲ್ಲಿ ಬಂದು ನಿಲ್ರಿ ಅಂದರೆ ಸಾಕು ನಿಂತು ಬಿಡ್ತಾರೆ. ಕಾರಣ ಇಷ್ಟೇ, ಅವರಿಗೆ ಇರುವುದು ಒಬ್ಬನೇ ದೇವನು ಅಲ್ಲಾಹ. ಅಲ್ಲಾಹನಿಗೋಸ್ಕರ ಅವರು ಯಾವ ತ್ಯಾಗ ಮಾಡಲಿಕ್ಕೂ ರೆಡಿ, ಏನು ಮಾಡಲಿಕ್ಕೂ ಸಿದ್ಧ, ಅವರು ಎಲ್ಲದಕ್ಕೂ ಸಿದ್ಧ. ಅವರಲ್ಲಿ ಯಾಕೆ ಈ ಸೋದರತೆ ಬಂತು, ಒಗ್ಗಟ್ಟು ಬಂತು ಅಂತಂದರೆ, ಅವರಲ್ಲಿ ಯಾವುದೇ ಸಂಶಯ ಇಲ್ಲದೆ ಅವರಿಗೆಲ್ಲ ಇರತಕ್ಕಂಥವನು ದೇವರು ಒಬ್ಬನೇ ಅಲ್ಲ. ಅದೇ ರೀತಿ ನಾವು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಭಾರತೀಯ ಸಮಾಜದಲ್ಲಿ ನಮಗೆ ಒಬ್ಬನೇ ದೇವರಿದ್ದಾನೆ, ಅವನು ನಿರಾಕಾರ ಶಿವ ಅಂತ ನಾವು ನಂಬಿದ್ದೇ ಆದರೆ ನಮ್ಮಲ್ಲಿ ಎಂತಹ ಒಂದು ಗಟ್ಟಿಯ ರಾಷ್ಟ್ರ ಆಗುತ್ತೆ ಅಂತಂದರೆ, ಬಲಿಷ್ಠ ಭಾವೈಕ್ಯ ರಾಷ್ಟ್ರ ಆಗುತ್ತೆ. ಒಳ್ಳೆ ಭ್ರಾತೃತ್ವ ಬರ್ತದೆ ನಮ್ಮಲ್ಲಿ, ಒಂದು ಒಳ್ಳೆ ಸೋದರತ್ವ ಮತ್ತು ಒಗ್ಗಟ್ಟು ನಮ್ಮಲ್ಲಿ ಬರ್ತದೆ. ಆಮೇಲೆ ಭಿನ್ನತೆ ಹೋಗ್ಬಿಡ್ತದೆ ನಮ್ಮಲ್ಲಿ, ಅವನು ಬೇರೆ ಇವನು ಬೇರೆ ಅನ್ನೋ ಭಿನ್ನತೆ ಹೋಗ್ಬಿಡ್ತದೆ. ಇನ್ನು ಜಾತಿ ವರ್ಗಗಳಂತೂ ನಿರ್ಮೂಲನೆ ಆಗಿಬಿಡ್ತವೆ. ಎಲ್ಲವೂ ತನ್ನಷ್ಟಕ್ಕೆ ತಾನೇ ಈ ಜಾತಿ ವರ್ಗಗಳಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು, ಅಥವಾ ನಮ್ಮಲ್ಲಿ 1800 ಜಾತಿಗಳು ಈ ನಮ್ಮ ರಾಜ್ಯದಲ್ಲೇ ಇದ್ದಾವೆ ಬಿಡಿ. ಇನ್ನು ನಾವು ದೇಶಾಲಲ್ಲಿ ಹಾಕ್ಕೊಂಡ್ರೆ ಅದು ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಆ ಜಾತಿ ಪದ್ಧತಿಗಳು ಹೋಗ್ಬಿಡ್ತವೆ, ಜಾತಿ ಭಾವನೆಗಳು ಹೋಗ್ಬಿಡ್ತವೆ. ಬಸವಣ್ಣವ್ರು ಹೇಳ್ದಂಗೆ ಯಾರು ನೋಡಿದ್ರೂ ಕೂಡ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವನು ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಅಲ್ಲಿ ಇವನು ಈ ಪ್ರಶ್ನೆನೇ ಬರಲ್ಲ, ಇವನು ಯಾವ ಜಾತಿ, ಯಾವ ಕುಲ, ಯಾವ ಬುಡಕಟ್ಟವನು, ಯಾವ ವರ್ಣದವನು, ಯಾವ ವರ್ಗದವನು, ಇಲ್ಲವೇ ಇಲ್ಲ. ಇವನು ಯಾರು? ಇವನು ಭಾರತೀಯ. ಯಾಕೆ ಭಾರತೀಯ? ಭಾರತೀಯರಿಗಿರುವುದು ಒಂದೇ ದೇವ, ಶಿವ. ನಾವೆಲ್ಲ ಶಿವನ ಮಕ್ಕಳು, ಮುಗ್ದೋಯ್ತು. ಅಲ್ಲಿ ಯಾವ ಭಿನ್ನ ಭೇದ ಭಾವ ಇಲ್ಲವೇ ಇಲ್ಲ. ನೋಡಿ, ಸಮಾನತೆ ಸಾಧಿಸೋದಕ್ಕೆ ಎಷ್ಟು ಸುಲಭ ಆಯಿತು. ನಮ್ಮಲ್ಲಿ ಸಮಾನತೆ ಸಾಧಿಸೋದಕ್ಕೆ ಎಷ್ಟು ಸುಲಭ ಆಯಿತು. ಈಗ ನಾವು ಹೇಳ್ಕೊಳ್ಬೋದು, ಒಂದೇ ದೇಶ ಒಬ್ಬನೇ ದೇವ, ಒಂದೇ ದೇಶ ಒಬ್ಬನೇ ದೇವ, ಒಂದೇ ದೇಶ ಒಂದೇ ಸಮಾಜ. ಯಾವ ಸಮಾಜ? ಭಾರತೀಯ ಸಮಾಜ. ಒಂದೇ ಕುಲ. ಯಾವ ಕುಲ? ಮನುಷ್ಯ ಕುಲ. ಒಂದೇ ಕುಲ ನಮ್ಮದು, ನಮಗೆ ಮನುಷ್ಯ ಕುಲ. ಈ ದೇವರ ಹೆಸರಿನಲ್ಲಿ ಗೊಂದಲಗಳೆಲ್ಲ ನಿವಾರಣೆ ಆಗಿಬಿಡ್ತದೆ. ನಿಮ್ಮ ಮನೆ ದೇವ್ರು ಬೇರೆ, ನಮ್ಮ ಮನೆ ದೇವ್ರು ಬೇರೆ, ನಮ್ಮ ವಂಶದವ್ರದ್ದು ದೇವರೇ ಬೇರೆ, ನಿಮ್ಮ ವಂಶದವ್ರದ್ದು ದೇವರೇ ಬೇರೆ. ನಮ್ಮ ದೇವರು ಬಹಳ ಬಲಿಷ್ಠ, ನಿಮ್ಮ ದೇವರು ಬಹಳ ಕನಿಷ್ಠ. ದೇವ್ರ ಹೆಸರಲ್ಲಿ ಒಡೆದಾಡುವಂಥದ್ದು, ದೇವ್ರ ಹೆಸರಲ್ಲಿ ಭಿನ್ನ ಭಾವ ಬರುವಂಥದ್ದು, ಶ್ರೇಷ್ಠತೆ ಕನಿಷ್ಠತೆ ಬರುವಂಥದ್ದು. ನೀನು ಏನೇ ಹೇಳಪ್ಪ, ನಮ್ಮ ಮನೆ ದೇವ್ರಿಗಿರೋ ಶಕ್ತಿ ತಾಕತ್ತು ನಿಮ್ಮ ಮನೆ ದೇವ್ರಿಗಿಲ್ಲ. ನಿನಗೇನು ಗೊತ್ತು, ನಮ್ಮ ದೇವರು ಎಷ್ಟು ತಾಕತ್ತು ಅಂದರೆ 4 ಕೋಣನ ಕಡಿಬೇಕು ಅವನಿಗೆ. 4 ಕೋಣಗಳನ್ನು ಕಡಿದ್ರೂ ಕೂಡ ಶಾಂತಿ ಆಗೋದಿಲ್ಲ. ಅಂತಹ ಬಲಿಷ್ಠವಾದಂತಹ ದೇವರು ನಮ್ಮದು ಅಂತ ಅವನಂದರೆ, ಇನ್ನೊಬ್ಬ ನಿಮ್ಮ ಕೋಣ ಏನಪ್ಪ, ನಮ್ಮ ದೇವರು ತುಂಬ ಒಳ್ಳೆಯವನು,
ಅವನಿಗೊಂದಿಷ್ಟು ಕುರಿ ಕೋಳಿಗಳು ಕೊಟ್ಟರೆ ಸಾಕು, ಸುಮ್ಮನೆ ಆಗಿಬಿಡ್ತಾನೆ. ಈ ರೀತಿಯ ದೇವರುಗಳ ಶ್ರೇಷ್ಠತೆ, ಕನಿಷ್ಠತೆ, ಶಕ್ತಿ, ಸಾಮರ್ಥ್ಯಗಳನ್ನು ಅಳೆಯುವಂತಹ ಗೋಜೇ ಇರೋದಿಲ್ಲ ನಮಗೆ, ಆ ಗೊಂದಲಗಳೇ ಇರೋದಿಲ್ಲ. ಇನ್ನು ದೇವರ ಹೆಸರಲ್ಲಿ ನಾವು ಎಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಳ್ತೀವಿ, ಧನ ವಿನಿಯೋಗ ಎಷ್ಟಿರುತ್ತೆ. ಒಂದೊಂದು ಜಾತ್ರೆಗಳು ಮಾಡಲಿಕ್ಕೆ, ಒಂದೊಂದು ಹೋಮ ಹವನ ಮಾಡಲಿಕ್ಕೆ, ಒಂದು ಯಜ್ಞಗಳನ್ನ ಮಾಡಲಿಕ್ಕೆ, ಆ ಪೂಜೆ ಪುರಸ್ಕಾರಗಳನ್ನ ಮಾಡಲಿಕ್ಕೆ ದೇವರ ಹೆಸರಿನಲ್ಲಿ ಎಷ್ಟೆಷ್ಟು ಲಕ್ಷಗಳನ್ನ ಖರ್ಚು ಮಾಡ್ಕೊಳ್ತೀವಿ. ಎಷ್ಟೆಷ್ಟು ಲಕ್ಷ. ಊರಿಗೊಂದೊಂದು ದೇವರು, ಹೌದಾ? ತಿರ್ಗಾ ಮತ್ತು ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಒಂದೊಂದು ದೇವರು. ಸಾಮಾನ್ಯ ನಾವೆಲ್ಲ ಅಂದ್ಕೊಂಡೇ ಅನ್ಕೋತೀವಿ, ನಮ್ಮ ಮನೆ ದೇವ್ರಿಗೆ ಹೋಗಿದ್ದೋ, ನಮ್ಮ ಊರು ದೇವ್ರಿಗೆ ಹೋಗಿದ್ದೋ. ಊರು ದೇವರೇ ಬೇರೆ, ಮನೆ ದೇವ್ರುಗಳೇ ಬೇರೆ. ಎಷ್ಟು ಮನೆಗಳಿದ್ದಾವೋ ಅಷ್ಟು ಮನೆಗಳಿಗೂ ದೇವರಿದ್ದಾವೆ. ಜೊತೆಗೆ ಊರಿಗೂ ಒಂದೊಂದು. ಊರಲ್ಲಿ ಇವಾಗ ಬೇಕಾದಷ್ಟು ದೇವ್ರುಗಳ, ಅವಾಗ ದೇವಸ್ಥಾನಗಳು ಕಟ್ಟೋಕ್ಕಾಗ್ತಿರಲ್ಲ, ಊರಿಗೆ ಒಂದು ದೇವ್ರು ಇರ್ತಾಯಿತ್ತು. ಇವಾಗ ನಮಗೆ ಏನು ಹಣದ ಅಭಾವ ಇಲ್ಲ, ಹೀಗಾಗಿ ನಾವು ಬೇಕಾದಷ್ಟು ಗುಡಿಗಳನ್ನ ಕೂಡ ಕಟ್ಕೊಳ್ತೀವಿ. ಊರಿಗೆ ಎಷ್ಟೋ ದೇವ್ರುಗಳಾಗಿಬಿಡ್ತವೆ. ಹೀಗೆ ದೇವರ ಹೆಸರಿನಲ್ಲಿ ವಿನಾಕಾರಣ ವ್ಯಯ ಆಗುವಂತಹ ಖರ್ಚುಗಳು ನಮಗೆ ಉಳಿತದೆ. ಯಾಕೆ ಅಂತಂದರೆ ನಮಗೆ ದೇವರನ್ನು ನೋಡೋದಕ್ಕೆ ಖರ್ಚು ಮಾಡಬೇಕಾಗಿಲ್ಲ, ಖರ್ಚು ಮಾಡ್ಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ. ಭಕ್ತಿಯಿಂದ ಕರೆದರೆ ಓ ಎನ್ನನೇ ಶಿವನು ಅಂತ ಶರಣರು ಹೇಳ್ತಾರೆ. ಶ್ರದ್ಧೆ, ಭಕ್ತಿ, ಶಿವಯೋಗ, ಯೋಗ, ಧ್ಯಾನ ಇಷ್ಟೇ ಸಾಕು. ಯೋಗ ಮತ್ತು ಧ್ಯಾನದಿಂದ ಈ ಜಗತ್ತಲ್ಲಿ ಯೋಗಿಗಳು ಶಿವನನ್ನು ನೋಡಿದ್ದಾರೆ ಹೊರತು ಪೂಜೆ ಪುರಸ್ಕಾರಗಳಿಂದ ಅಲ್ಲ.